ಶಿವಮೊಗ್ಗದಲ್ಲಿ ದೇವಿರಮ್ಮನ ಭಕ್ತರ ಗೋಳು ಕೇಳೋರ್ಗಿಲ್ವಾ? 100 ಮೀಟರ್ ಕ್ರಮಿಸೋದಕ್ಕೆ 25 ಕಿಲೋಮೀಟರ್ ಅಲೆದಾಡಬೇಕು. 15ಕ್ಕೂ ಹೆಚ್ಚು ಹಳ್ಳಿ ಜನರ ಸಂಚಾರಕ್ಕೆ ತೆಪ್ಪವೇ ಇಲ್ಲಿ ಗತಿ. ಆಲೂರು ತಾಲೂಕು ಜಿ ಹೊಸಳ್ಳಿ ಗ್ರಾಮದಲ್ಲಿರುವಂತಹ ದೇವಿರಮ್ಮ ದೇವಸ್ಥಾನ. ದೇವಿರಮ್ಮನ ಪೂಜೆಗೆ ವಾರದಲ್ಲಿ 4 ದಿನ ತೆಪ್ಪದಲ್ಲೇ ಪ್ರಯಾಣ ಮಾಡಬೇಕು. ಯಗಚಿ ನದಿಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಜನರು ಸಂಚಾರ ಮಾಡ್ತಿದ್ದಾರೆ. ದೇವರ ದರ್ಶನಕ್ಕೆ ಹೋದವರು ನದಿ ಪಾಲಾಗಿರುವಂತಹ ಘಟನೆ ಕೂಡ ನಡೆದಿದೆ. ಇಷ್ಟೆಲ್ಲ ಆದರೂ ದೇವಿರಮ್ಮನ ಭಕ್ತರ ಸಂಕಷ್ಟ ಮಾತ್ರ ಕೇಳೋರಿಲ್ಲ. ಶಾಸಕ ಸ್ವರೂಪ್ ಪ್ರಕಾಶ್ ಸಕಲೇಶಪುರ ಶಾಸಕರು ಒಮ್ಮೆ ನಿಮ್ಮ ಕ್ಷೇತ್ರದ ಜನರ ಗೋಳು ಏನು ಅಂತ ಕೇಳಿ, ಯಾಕಂದರೆ ಬಹು ವರ್ಷಗಳಿಂದ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ದೇವಿರಮ್ಮನ ಭಕ್ತರು ಈ ಗೋಳನ್ನು ಅನುಭವಿಸ್ತಾ ಇರೋದು ಎಲ್ರಿಗೂ ಗೊತ್ತಿರೋ ಹಾಗೇನೆ. ದೇವಿರಮ್ಮ ಸುಪ್ರಸಿದ್ಧವಾದಂಥ ದೇವಸ್ಥಾನ, ಶಕ್ತಿಯುತವಾದಂಥ ದೇವಸ್ಥಾನ. ಇಲ್ಲಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ತಾಯಿಯ ದರ್ಶನವನ್ನು ಪಡಿಬೇಕು, ಪುನೀತರಾಗಬೇಕು ಅಂತ. ಸೊ ನಿಮ್ಮದೇ ಕ್ಷೇತ್ರದಲ್ಲಿ ಒಂದು ಪವಿತ್ರವಾದ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಅದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಸೊ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಭಕ್ತರು ಕೂಡ ಆಗಮಿಸುವಂಥ ನಿರೀಕ್ಷೆಗಳಿರುತ್ತೆ. ಹೀಗಿದ್ದಾಗ ಆ ಕ್ಷೇತ್ರವನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತಿಸಬೇಕು. ಅದನ್ನು ಹೊರತುಪಡಿಸಿ 100 ಮೀಟ್ರ್ ಕ್ರಮಿಸಬೇಕು, 25 ಕಿಲೋಮೀಟರ್ ಅದಕ್ಕೆ ಅಲೆದಾಡ್ಕೊಂಡು ಬರಬೇಕು ಅಂತ ಅಂದರೆ ಯಾರು ಬರ್ತಾರೆ? ಮತ್ತು ರಿಸ್ಕಿ ಹೇಗೆ ತಗೊಳಕ್ಕಾಗತ್ತೆ? ಸುಮಾರು 15ಕ್ಕೂ ಹೆಚ್ಚು ಹಳ್ಳಿ ಜನರು ಸಂಚಾರಕ್ಕೆ ಇಲ್ಲಿ ತೆಪ್ಪನೇ ಗತಿ. ತೆಪ್ಪ ಇದ್ದರೆ ಹೋಗಬಹುದು, ಬಟ್ ವಯಸ್ಸಾದವರು, ಮಕ್ಕಳು, ಹೆಣ್ಮಕ್ಳು ಹೆಂಗೆ ಹೋಗೋಕ್ಕೆ ಸಾಧ್ಯ? ಜೀವ ಕೈಯಲ್ಲಿ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರಬೇಕು. ವಾರದಲ್ಲಿ 4 ದಿನ ತೆಪ್ಪದಲ್ಲೇ ಪ್ರಯಾಣ ಮಾಡಬೇಕು. ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಗಚಿ ನದಿಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಜನರು ಸಂಚಾರ ಮಾಡಬೇಕು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು, ದರ್ಶನ ಆಗಬೇಕು ಅಂತ ಅಂದರೆ ಹೀಗೆ ತೆಪ್ಪದಲ್ಲಿ ಹೋಗಬೇಕು, ಬರಬೇಕು. ಇದರಲ್ಲೇ ಒಂದಷ್ಟು ಜನರ ಜೀವ ಕೂಡ ಹೋಗಿದೆ, ನದಿ ಪಾಲು ಆಗಿದ್ದಾರೆ. ಆ ಘಟನೆಯೂ ಕೂಡ ನಡೆದಿದೆ. ಹೇಗೆ ಸಾಧ್ಯ? ದೇವಿರಮ್ಮನ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು, ಸೂಕ್ತ ರೀತಿಯಾದಂಥ ಸಂಚಾರದ ವ್ಯವಸ್ಥೆಯನ್ನು ಮಾಡಬೇಕು, ಸುಲಭ ರೀತಿಯಾದಂಥ ಸಂಚಾರದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ತಮ್ಮ ಶಾಸಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇದು ಸ್ವರೂಪ್ ಪ್ರಕಾಶ್ ಅವರಿಗೆ ಏನು ಗೊತ್ತಿಲ್ಲದಂಥ ವಿಚಾರ ಏನಲ್ಲ, ಗೊತ್ತಿದೆ. ದೇವಿರಮ್ಮನ ಬೆಟ್ಟ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ದೇವಿರಮ್ಮನ ದೇವಸ್ಥಾನ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಸೊ ಗೊತ್ತಿದ್ದ ಮೇಲೆ ಅಲ್ಲಿಗೆ ಅಭಿವೃದ್ಧಿ ಮಾಡಬೇಕು, ಒಂದು ಸೂಕ್ತ ರೀತಿಯಾದಂಥ ವ್ಯವಸ್ಥೆನ ಮಾಡಿಕೊಡ್ಬೇಕು ಅನ್ನೋದು ಯಾಕೆ ಗೊತ್ತಾಗಲ್ಲ ಅನ್ನೋದು ಪ್ರಶ್ನೆ. ಸೊ ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆಯನ್ನು ಮಾಡಿಕೊಡಿ, ನಮ್ಮ ಗೋಳ್ ನಿಮಗೆ ಕೇಳ್ತಾ ಇಲ್ವಾ ಅಂತ ಕ್ಷೇತ್ರದ ಜನರು ಹೇಳ್ತಾ ಇದ್ದಾರೆ. ಮಾತಾಡ್ಬಾ ಇಲ್ಲಿ, ನಿಮ್ಗೇನು ತೊಂದರೆ ಐತೆ ಟಿವಿ ಮುಂದೆಲ್ಲ ಮಾತಾಡು. ಪುರೋಹಿತರಿಗೋಸ್ಕರನೇ ತೆಪ್ಪ ಇಟ್ಬಿಟ್ಟಿದ್ದೀರಾ? ಹಾಂ, ಪುರೋಹಿತರಿಗೋಸ್ಕರ ಇಟ್ಕೋಬೇಕಾ? ನಮ್ಗೆ ಅಭ್ಯಾಸ ಇಲ್ಲ ಕೂತು. ಅಲ್ಲೆಲ್ಲಿತೆ? ಅಲ್ಲಿ ಮಾಲ್ ಕೆರೆ ಹತ್ರ ಐತೆ. ಅದೇ ಆವಡ್ರು ಗುಡ್ಡಿದೆಲ್ಲ ಮಲಕಟ್ಟೆ ಹತ್ರ ವ್ಯಾಪಾರ ಮಾಡ್ತೀವಲ್ಲ ಅಲ್ಲಿಂದ. ಪ್ರಾಣಿಗಳು ದೇವಸ್ಥಾನ ಅಂದರೆ ಹಿಂದೆ ಮುಂದೆ ನೋಡದೆ ಕೂಡ ಬರ್ತಾರೆ. ಅಂದರೆ ದೇವರ ಕೆಲಸ ಅಂತ ಅಂದರೆ ನಾನು ಕೆಲಸ ಮಾಡಿಸ್ತೀನಿ, ಮತ್ತೊಂದು ಸಲ ಇನ್ನೊಂದು ಸಲ ಹೇಳಿ ಕೆಲಸ ಮಾಡಿಸ್ತೀನಿ, ನಿಮ್ಮೂರ ಏನು ಸಮಸ್ಯೆಗಳಿದ್ರೆ ಹೇಳಿ ಕೆಲಸ ಮಾಡಿಸ್ತೀನಿ ಅಂತ ಮುಂದೆ ಬರ್ತಾರೆ. ಆದರೆ ಇಲ್ಲಿ ಒಂದು ಗ್ರಾಮ ದೇವತೆಗೆ ಸುಮಾರು 10ರಿಂದ 15ಕ್ಕೂ ಹೆಚ್ಚು ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಬರ್ತಾರೆ. ಆದರೆ ಆ ಪೂಜೆ ಮಾಡೋಕ್ಕೆ ಬಂದಂತಹ ಜನರ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಯಾಕಂತಂದರೆ ಇದೇ ತೆಪ್ಪದಲ್ಲಿ ಈಗ ಕಾಣ್ತಾ ಇರುವಂತಹ ದೃಶ್ಯ ಏನಿದೆ, ಈ ತೆಪ್ಪದಲ್ಲಿ ಶನಿವಾರ ಆಯಿತು ಅಂತಂದರೆ ಈ ದೇವಿರಮ್ಮ ಶನಿವಾರ ಮತ್ತು ಶುಕ್ರವಾರ ಈ ರೀತಿ ದಿನನಿತ್ಯ ಪೂಜೆಗಳು ಕೂಡ ನಡೆಯುತ್ತೆ. ಅಂತಹ ಸಂದರ್ಭದಲ್ಲಿ ದೇವಿರಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಮನೆ ದೇವರಿದೆ, ಜೊತೆಗೆ ಗ್ರಾಮ ದೇವತೆಯೂ ಕೂಡ ಇದಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಸೇತುವೆ ಮಾಡಿದರೆ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಇಲ್ಲಿ ಸಮಸ್ಯೆ ಸಾಲ್ವ್ ಆಗುತ್ತೆ. ಆದರೆ ಇದುವರೆಗೂ ಕೂಡ ರಾಜಕಾರಣಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ದಾರೆ. ಈಗಿನ ಶಾಸಕರು ಸ್ವರೂಪ್ ಪ್ರಕಾಶ್ ಅವ್ರಿಗೂ ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ದಾರೆ, ಪ್ರಯೋಜನ ಆಗಿಲ್ಲ. ಮತ್ತು ಈ ಹಿಂದಿನ ಶಾಸಕರು ಪ್ರೀತಮ್ ಗೌಡ ಅವ್ರಿಗೂ ಕೂಡ ಮನವಿ ಮಾಡಿದ್ದಾರೆ, ಸ್ಪಾಟಿಗೆ ಬಂದಿದ್ದಾರೆ, ಅವರಿಂದಲೂ ಕೂಡ ಕೆಲಸ ಆಗಿಲ್ಲ. ಇಲ್ಲಿ ದೇವಸ್ಥಾನಕ್ಕೆ ಬರುವಂಥ ಪುರೋಹಿತರ ಗೋಳು ಕೇಳೋರಿಲ್ಲ ಅನ್ನೋ ಹಾಗಾಗಿದೆ. ದೇವರಿಗೆ ಪೂಜೆಯನ್ನು ನಿಲ್ಲಿಸೋದಕ್ಕೆ ಹೊರಟ್ಬಿಟ್ಟಿದ್ರಂತೆ. ಯಾಕಂತಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ತೆಪ್ಪದಲ್ಲೇ ಓಡಾಡಬೇಕು. ಇಲ್ಲ ಅಂತಂದರೆ
25 ಕಿಲೋಮೀಟರ್ ಸುತ್ತಕೊಂಡು ಬೈಲಹಳ್ಳಿ ಆಗ್ಬೋದು, ಆಲೂರು ಆಗ್ಬೋದು, ಈ ಭಾಗಕ್ಕೆ ಹೊಸಳ್ಳಿ ಗ್ರಾಮದ ಏನು ದೇವಸ್ಥಾನ ಏನಿದೆ ದೇವಿರಮ್ಮ ದೇವಸ್ಥಾನಕ್ಕೆ 20 ಕಿಲೋಮೀಟರ್ ಸುತ್ಕೊಂಡು ಬರ್ಬೇಕು. ಮೊದಲನೇದಾಗಿ ನಾವು ಪುರೋಹಿತರನ್ನೇ ಮಾತಾಡಿಸ್ಬಿಡೋಣ. ಯಾಕಂತಂದರೆ ದಿನನಿತ್ಯ ಓಡಾಡೋವಂಥವ್ರು ಅವರು ತೆಪ್ಪದಲ್ಲಿ ಓಡಾಡ್ತಾರೆ, ಜೀವವನ್ನು ಹಿಡ್ಕೊಂಡು ಓಡಾಡ್ತಾರೆ. ನೋಡೋಣ ಏನು ಅನ್ನಿಸ್ತಾ ಇದೆ, ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ನೀವು? ನಾವು ಆದಿಯಿಂದಲೂ ಇದೇ ಕೆಲಸ ಆಗಿದೆ. ನಮ್ಮಪ್ಪ ಅಜ್ಜರು ಈಜು ಹೊಡ್ಕೊ ಬರೋರು, ಅವರಿಗೆ ಈ ದೋಣಿ ಬಗ್ಗೆ ಗೊತ್ತಿರಲ್ಲ. ಈ ದೋಣಿ ಬಂದಮೇಲೆ ನಾವು ಪ್ರಾಣದ ಆಸೆ ಮರೆತು ದೋಣಿ ಹೊಡ್ಕೊಂಡು ಬರ್ತೀವಿ. ಬಂದಂಥ ಭಕ್ತಾದಿಗಳನ್ನ ಕರ್ಕೊಬೇಕು, ಕಳಿಸ್ಬೇಕು. ಇದೇ ನಮ್ಮ ಸಮಸ್ಯೆ. ನಾವು ಹಿಂದೆ ಸುಮಾರು ವರ್ಷಗಳಿಂದಲೂ ಬಂದು MLA MP ಇವರಿಗೆಲ್ಲ ನಾವು ವಿಚಾರ ತಿಳಿಸ್ತಾ ಇದ್ದೀವಿ. ಒಬ್ಬರಿಂದಲೂ ಈ ಕೆಲಸ ಆಗಿಲ್ಲ. ಆಮೇಲೆ ಪ್ರೀತಮ್ ಗೌಡ್ರು ಅಂತ ಸ್ವಲ್ಪ ಬಂದರು, ಆಮೇಲೆ ಪಾಯಿಂಟು ಮಾಡಿಸಿದ್ರು, ಸರ್ವೆ ಮಾಡಿಸಿದ್ರು. ನಾವು ಸೋತು ಅಂದ್ರೆ ಅವ್ರು ಕೈ ಬಿಟ್ರು. ಬರೀ ಇದೇ ಸಮಸ್ಯೆ ನೋಡಿ. ಹಾಲಿ MLA ಏನು ಮಾಡ್ತಾರೆ? ಹಾಲಿ MLA ಇಲ್ಲಿ ಬಂದು ನೋಡೇ ಇಲ್ಲ ಅವರು. ಮುಗಿಸ್ಕೊಂಡು ಇಲ್ಲೇ ಸ್ಥಳದಲ್ಲಿ ದಾರಿಲಿ ತಿರುಗಾಡ್ತಾ ಇದ್ದಿದ್ದರಿಂದ ಅವರು ಬದುಕೊಳ್ಳಿದ್ರು. ಇಲ್ಲ ಅಂದರೆ ಅವರು ಹೊಳೆ ತೇಲಿಕೆ ಹೋಗೋರು. ಅಂಥ ಸಂದರ್ಭದಲ್ಲಿ ಇಲ್ಲಿ 5-6 ಜನ ಓಡಾಡ್ತಾ ಇದ್ರಿಂದ ಅವ್ರನ್ನ ಉಳಿಸ್ತು, ಕಾಪಾಡಿದವು. ಇಲ್ಲ ಅಂದರೆ ಕಾಪಾಡೋಕೆ ಆಗ್ತಿರಲಿಲ್ಲ. ಸಾವು ನೋವು ಅವತ್ತೇ ಶುರುವಾಗಿ ಹೋಗೋದು. ಸಾಕಷ್ಟು ನೋವು. ಇಲ್ಲಿ ಹಾಸನ 38 ಕಿಲೋಮೀಟ್ರ್ ಆಗುತ್ತೆ, ನಮಗೆ ಹಾಸನ 12 ಕಿಲೋಮೀಟ್ರ್. ಇಲ್ಲಿ ಈ ಹೊಳೆ ದಾಟಿ ಬ್ರಿಡ್ಜ್ ಕೊಟ್ಟರೆ 12 ಕಿಲೋಮೀಟ್ರು. ನಾವೀಗ ಚಿಕ್ಕಣಗಾಲ್ ಮಾರ್ಗವಾಗಿ ಗುಡ್ಡನಹಳ್ಳಿ ಮಾರ್ಗವಾಗಿ ಆಲೂರು ತಲುಪಿ ಹಾಸನ ಹೋಗೋದು 38 ಕಿಲೋಮೀಟ್ರು. ಇಲ್ಲಿ ಕೇವಲ 12 ಕಿಲೋಮೀಟ್ರು. ರಾಜಕಾರಣಿಗಳಿಗೆ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ನಾನು ಇನ್ನೇನು ಮುಗಿಸ್ತೀನಿ ಅಂತಾರೆ. ಮತ್ತೆ ಅಷ್ಟೊತ್ತಿಗೆ ಅವ್ರು ಎಲೆಕ್ಷನಿಂದ ಸೋತ್ರೆ ಹೋಯ್ತು, ಇಲ್ಲ ಅಂದರೆ ಹ್ಞೂ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಆದ್ದರಿಂದ ಇದುವರೆಗೂ ಸಾಕಷ್ಟು ತೊಂದರೆಗಳಾಗಿದ್ದಾವೆ. 3-4 ಸರಿ ಕೊಚ್ಚೋಗಿ ಈಜು ಬರೋರಾಗಿದ್ದರಿಂದ ಆ ಕಡೆ ಈ ಕಡೆ ದರ ಸೇರಿದ್ದಾರೆ. ತೆಪ್ಪದಲ್ಲೇ ಹೋಗ್ತಾ ಇದ್ದಾಗಲೂ ಅವರು ಬಿದ್ದವ್ರೆ. ಅವ್ರಿಗೆ ಈಜು ಬಂದಿದ್ದರಿಂದ 3-4 ಸರಿ ಬಚಾವಾಗಿದ್ದಾರೆ. ಇಲ್ಲಾಂದ್ರೆ ಅವರು ತೇಲಿಕೆ ಹೋಗೋರು. ಈ ತೆಪ್ಪ ಮುಗಿತಾಗ ಅವ್ರಿಗೆ ಒಬ್ರಿಗೂ ಈಜು ಬರ್ತಿರಲಿಲ್ಲ. ಆಗ ಇಲ್ಲಿ ದಾರಿಲಿ ಹೋಗ್ತಾ ಇದ್ದಾರೆ, 5-6 ಜನ ಹೋಗಿ ಅವ್ರನ್ನ ಎಳ್ಕೊಬಂದು ಕಾಪಾಡಿದ್ವಿ. ಇದು ಇಲ್ಲಿನ ಕಲ್ಲಹಳ್ಳಿ, ಹೊಸಹಳ್ಳಿ ಭಾಗದ ಜನರು ಹೇಳುವಂಥ ಮಾತು. ಬೈಲಹಳ್ಳಿ ಜನರು ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ 3-4 ಹಳ್ಳಿಯ ಜನರು ಈ ಜಾಗಕ್ಕೆ ಬಂದಿದ್ದಾರೆ. ಈ ಜಾಗವನ್ನು ಒಂದಿಷ್ಟು ಸಮಸ್ಯೆಯನ್ನು ಕೂಡ ನೋಡಿ ಬಗೆಹರಿಸ್ಕೊಡ್ಬೇಕು ನಮಗೆ ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಈ ಸಮಸ್ಯೆ ಸಾಲ್ವ್ ಆಗಬೇಕು ಅನ್ನುವ ಮನವಿಯನ್ನು ಕೂಡ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಹಾಂ ಸರಿ ಆಯ್ತು. ಈಗ ಬರೀ ನೋಡಿ ಇಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅನ್ನೋದನ್ನ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ರು. ನೋಡಿ ಯಾವ ಥರದ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ, ತುಂಬ ಕಷ್ಟ ಆಗತ್ತೆ, ನಮಗೊಂಚೂರು ಅವಕಾಶವನ್ನು ಇಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಕೇಳ್ಕೊಳ್ತಾ ಇದ್ದಾರೆ. ಸೊ ಅವ್ರು ಕೇಳ್ತಿರೋದ್ರಲ್ಲಿ ಏನು ತಪ್ಪಿದೆ? ಈಗ ಆ ದೇವಸ್ಥಾನಕ್ಕೆ ಅನೇಕ ಭಕ್ತರು ಹೋಗ್ತಾರೆ, ಪ್ರತಿನಿತ್ಯವೂ ಹೋಗಲೇಬೇಕು, ಪ್ರತಿ ವಾರವೂ ಕೂಡ ಹೋಗಬೇಕು ಅಂತ ಇದ್ದಾಗ ಅದಕ್ಕೆ ಸೂಕ್ತ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ವಾ? ಈ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಸ್ಥಳೀಯರೊಬ್ಬರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀಧರ್ ಅವರೇ. ನಮಸ್ತೆ ಮೇಡಮ್. ಶ್ರೀಧರ್ ಅವರೇ, ನಾವು ಆ ದೇವಸ್ಥಾನಕ್ಕೆ ತೆರಳಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಅನ್ನೋದನ್ನ ನೋಡ್ತಾ ಇದ್ವಿ ದೃಶ್ಯದಲ್ಲಿ. ಸೊ ಇದು ಯಾವ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ವೋ, ಅಥವಾ ಬಂದಿದ್ರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ತರ ಇದಾರ? ಏನ್ ಕತೆ ಅಂತ? ನಮ್ ಇಲ್ಲಿ ಎಲ್ಲಾ ಜನಪ್ರತಿನಿಧಿಗಳಿಗೆ ಗೊತ್ತಿದೆ. ಇದನ್ನ ಇವರು ಜಾಣ ಕುರುಡು ಅನ್ನೋ ತರ ಪ್ರದರ್ಶಿಸ್ತಾ ಇದ್ದಾರೆ. ಈಗ ನಮ್ಮ ದೇವಿರಮ್ಮ ಕ್ಷೇತ್ರ ಏನಿದೆಯಲ್ಲ, ಅದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ನಿನ್ನೆ ಮೊನ್ನೆಯಿಂದ ದೇವಸ್ಥಾನ ಏನಲ್ಲ. ಸುಮಾರು 106 ವರ್ಷದ ತನ್ನದೇ ಆದ ಇತಿಹಾಸ ಹೊಂದಿರುವಂತ ದೇವಸ್ಥಾನ. ಸುತ್ತ 40 ಹಳ್ಳಿಯ ಭಕ್ತಾದಿಗಳು ಅಲ್ಲಿಗೆ ಬರ್ತಾರೆ. ಜಾತ್ರಾ ಸಮಯದಲ್ಲಿ ಮತ್ತೆ ವಾರದಲ್ಲಿ 4 ದಿನ 3 ದಿನ ಪೂಜೆ ನಡೆಯುತ್ತಲ್ಲ, ಸುತ್ತ 40 ಹಳ್ಳಿ ಭಕ್ತಾದಿಗಳು ಒಂದು ಅರ್ಕೆ ತೀರ್ಸಕ್ಕೆ, ಕಾಣಿಕೆ ಕೊಡಕ್ಕೆ, ಮತ್ತೆ ದೇವರ ಮುಂದೆ ದರ್ಶನ ಮಾಡಕ್ಕೆ ಅಂತಾನೆ ಬರ್ತಾರೆ. ಅಂತ ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ನಾವೇನು ಇಲ್ಲಿ ದೊಡ್ಡ ಬ್ರಿಡ್ಜ್ ಮಾಡ್ಕೊಡಿ, ನಮ್ಗೆ ನ್ಯಾಷನಲ್ ಹೈವೇ ತರ ಮಾಡ್ಕೊಡಿ, ಒಂದ್ ಫ್ಲೈಓವರ್ ಕಟ್ಕೊಡಿ ಅಂತ ಏನ್ ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಟ್ರಾಕ್ಟರ್ ಓಡಾಡೋ ತರ, ಒಂದು ಟ್ರಾಕ್ಟರ್ ಓಡಾಡೋ ತರ 10 ಜನಕ್ಕೆ ಅನುಕೂಲ ಆಗೋ ತರ 100 ಜನ 1000 ಜನಕ್ಕೆ ಮೇಡಮ್ ಆಗೋದು. ಸುತ್ತ 40 ಹಳ್ಳಿಯಿಂದ ಎಷ್ಟು 1000 ಜನ ಭಕ್ತಾದಿಗಳಿದ್ದಾರೆ. ಅದು ಎಷ್ಟೋ 40-45 ಹಳ್ಳಿಗೆ ಅದು ಮನೆ ದೇವತೆ ಅದು. ಅಂತ ಜಾಗಕ್ಕೆ ಇಲ್ಲಿ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಪರಿಸ್ಥಿತಿ ವಾಸ್ತವತೆ ಏನಿದೆ, ಎಲ್ರಿಗೂ ಗೊತ್ತಿದೆ. ಗೊತ್ತಿಲ್ದೇ ಇರೋಂಥದ್ದು ಏನಿಲ್ಲ. ಇವರು ಎಲೆಕ್ಷನ್ ನಡೆಯೋ ತನಕ ಅಷ್ಟೇ ಇವ್ರಿಗೆ ಈ ಹಳ್ಳಿಗಳು ಕಾಣೋದು. ಯಾಕೆಂದ್ರೆ ಬೈಲಹಳ್ಳಿ ಗ್ರಾಮದಿಂದ ಚಿಕ್ಕನಗಾಲ್ ಹೊಸಹಳ್ಳಿ ಗ್ರಾಮಕ್ಕೆ ಜಸ್ಟ್ 1 ಕಿಲೋಮೀಟರ್ ಇದೆ. ಅದು ಬೈಲಹಳ್ಳಿ ಗ್ರಾಮ ಬಂದು ಹಾಸನ ಜಿಲ್ಲೆ ಕೊನೆ ಗ್ರಾಮ. ಚಿಕ್ಕನಗಾಲ್ ಹೊಸಹಳ್ಳಿ ಬಂದು ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊನೆ ಗ್ರಾಮ. ಇದು ಅದೇನೋ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನೋಗಾದ್ರೆ ನಮಗ್ ಚೆನ್ನಾಗಿ ಸೂಟ್ ಆಗ್ತಾ ಇದೆ.
ಇಲ್ಲಿ ಆ ಕಡೆ ಇದು ನಾವು ಈ ಕಡೆ ಬೇರೆ ವಿಧಾನಸಭಾ ಕ್ಷೇತ್ರದವರು, ಆ ಕಡೆ ಬೈಲಹಳ್ಳಿಯವರು, ಅವ್ರ ಮಧ್ಯೆ ಸೊ ಇದು ಸಮಸ್ಯೆ ಇರೋದು ಇದು, ಅವ್ರು ಮಾಡಿಸ್ಲಿ ಅಂತ ಇವ್ರು ಮಾಡಿಸ್ಲಿ ಅಂತ ಅವರು. ಇಲ್ಲಿ ಇಬ್ರು ಹೊಂದಾಣಿಕೆ ಕೊರತೆ ಇದೆ, ಶಾಸಕರುಗಳಲ್ಲಿ ಹೊಂದಾಣಿಕೆ ಕೊರತೆ. ಇದು ಇವತ್ತಿಂದ ಅಲ್ಲ, ನೂರಾರು ವರ್ಷದಿಂದ ನಡೀತಾ ಇರೋದು, ಸುಮಾರು ದಿನದಿಂದ ನಡೀತಾ ಇರೋದು ಇದು. ಇದು ಜಾತ್ರಾ ಸಮಯದಲ್ಲಿ ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ, ಸಾವಿರಾರು ಜನ ಬರ್ತಾರೆ ಇಲ್ಲಿ. ಆ ಬಂದಂತ ಜನಗಳು ಒಂದು ದೊಡ್ಡ ಕೊಪ್ಪರಿಗೆ ಮುಖಾಂತರ ಅವ್ರ ಈ ಕಡೆ ಒಂದು ಕೊಪ್ಪರಿಗೆ ಒಂದು ಸಣ್ಣ ಮಿಸ್ಟೇಕ್ ಆದ್ರೆ ನಾವು ಎಷ್ಟೋ ಕಡೆ ನಾವೇ ಓದಿದ್ದೀವಿ, ನೀವು ಕೂಡ ಪ್ರಸಾರ ಮಾಡಿದ್ದೀರಾ, ಎಷ್ಟು ಕಡೆ ತೆಪ್ಪ ಮುಕ್ತಿ ಎಷ್ಟು ಜನ ಸಾವು ನೋವಾಗಿದೆ. ಕರೆಕ್ಟ್. ಇದೇ ಸರ್ಕಾರಗಳು ಬಂದು ಸಾವು ನೋವಾಗಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ನಾವೇನ್ ದೊಡ್ಡದಾಗಿ ಇವ್ರಿಗೆ ಬ್ರಿಡ್ಜ್ ಮಾಡ್ಕೊಡಿ ಅಂತ ಕೇಳ್ತಿಲ್ಲ, ಒಂದು ಟ್ರ್ಯಾಕ್ ಓಡಾಡ್ಲಿ ಸಾಕು ನಮ್ಗೆ. ಕೊನೆಗೆ ಅವ್ರಿಗೆ ಅದು ಆಗಿಲ್ಲ, ಒಂದು ಫೂಟ್ ಬ್ರಿಡ್ಜ್ ಮಾಡ್ಕೊಡ್ಲಿ, ಜನಗಳು ಓಡಾಡತಾರ ಅಲ್ಲವ್ರ. ಈಗ ಒಂದು ರಸ್ತೆ ಮಾಡ್ಕೊಡೋದಕ್ಕೂ ಅಥವಾ ಒಂದು ನೀವೇನ್ ಕೇಳ್ತಿದ್ದೀರಾ ಬ್ರಿಡ್ಜ್ ತರ ಮಾಡ್ಕೊಡಿ ಅಂತ, ಅದನ್ನ ಕೇಳೋದಕ್ಕೆ ಸಮಸ್ಯೆ ಏನೂ ಇಲ್ಲ, ಅಲ್ಲಿದ್ದು ವಾತಾವರಣ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಮಾಡ್ಬೋದು. ಆದ್ರೆ ಇವ್ರಿಗೆ ಇಚ್ಛಾಶಕ್ತಿ ಕೊರತೆ ಇದೆ ಅಲ್ವಾ? ಇಚ್ಛಾಶಕ್ತಿ ಕೊರತೆ ಮೇಡಮ್. ಯಾರಿಗೂ ಇವ್ರಿಗೆ ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಇವತ್ತು ಇರೋ ಶಾಸಕರುಗಳು ತುಂಬಾ ಕಡಿಮೆ, ವಿರಳ. ಮಾಡೋಣ ಅಂತ ಕಂಡಿರೋ ಶಾಸಕರು ತುಂಬಾ ಕಡಿಮೆ ಇದಾರೆ. ಅವ್ರು ಬಂದು ನೋಡಿ, ಈಗ ನೋಡಿ ಶಾಸಕರಾಗಿ ಗೆದ್ದಿರೋರು ಇವತ್ತಿನವರೆಗೂ ಒಂದು ದಿನ ಆಗ್ಲಿ ನಮ್ಮೂರಿಗೆ ಕಾಲಿಟ್ಟಿಲ್ಲ ಶಾಸಕರು. ಬಂದು ನೋಡ್ಬೇಕಲ್ಲ. ಈಗ ನಮಗೆ ಹಾಸನ್ನು ನಿಯರ್ 12-13 ಕಿಲೋಮೀಟರ್ ಇದು ಈ ಬ್ರಿಡ್ಜ್ ಆದ್ರೆ. ಈ ಬ್ರಿಡ್ಜ್ ಇಲ್ದೇ ಇರೋದ್ರಿಂದ ನಾವು 20 ಕಿಲೋಮೀಟರ್ ಸುತ್ಕೊಂಡು ಹೋಗ್ಬೇಕು. ಇದೆಲ್ಲ ಕೇಳ್ಬೇಕಲ್ಲ ಬಂದು ಶಾಸಕರು, ನೋಡ್ಬೋದಲ್ಲ ಬಂದು. ಸೊ ಬರೀ ದೇವಸ್ಥಾನಕ್ಕೆ ಅಂತಾನೂ ಅಲ್ಲ, ಮಕ್ಕಳುಗಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ, ಹಾಸ್ಪಿಟಲ್ಸ್ ಗಳಿಗೆಲ್ಲ ಹೋಗೋದಕ್ಕೆ. ನೀವೇ ಯೋಚನೆ ಮಾಡಿ, 25 ಕಿಲೋಮೀಟರ್ 30 ಕಿಲೋಮೀಟರ್ ನಮಗೆ, ಈಗ ಹಾಸನ 35 ಕಿಲೋಮೀಟರ್ ನಾವು ಸುತ್ತಾಕೊಂಡು ಹೋದ್ರೆ, ಇದೊಂದು ಬ್ರಿಡ್ಜ್ ಆದ್ರೆ ನಮ್ಗೆ ಹಾಸನ 12 ಕಿಲೋಮೀಟರ್. ಎಷ್ಟು ಎಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್. ಹೌದು. ಸೊ ಅಂದ್ರೆ ಶಾಸಕರಿಗೆ ಇದ್ರ ಬಗ್ಗೆ ಉತ್ಸಾಹ ಇಲ್ಲ ಅಂತ ಆಯ್ತು. ಇಲ್ಲಿ ಬಂದು ಇಲ್ಲ ನೋಡಿಲ್ಲ ಇದ್ದಂತ ಶಾಸಕರು ಪ್ರೀತಮ್ ಗೌಡ ಅವ್ರು ಬಂದ್ರು, ಏನೋ ಸರ್ವೆ ಮಾಡ್ಸಿದ್ರು, ನೋಡಿದ್ರು, ಹೋದ್ರು. ಅವರಿಂದನೂ ಏನ್ ಕೆಲಸ ಇಲ್ಲ. ಅದಕ್ಕಿಂತ ಹಿಂದೆ ಇದ್ದವ್ರು ತಲೆನೇ ಕೆಡಿಸ್ಕೊಂಡಿಲ್ಲ. ಅವ್ರಿಗೆ ನೋಡ್ಕೊಂಡ್ರೆ ಪ್ರೀತಮ್ ಗೌಡ್ರು ಸ್ವಲ್ಪ ಬಂದು ವಿಸಿಟ್ ಕೊಟ್ಟಿದ್ದಾರೆ. ಈಗಾಗಿರೋ ಶಾಸಕರು ಅವ್ರು ಇವತ್ತಿನವರೆಗೂ ಅಡ್ರೆಸ್ಗೆ ಇಲ್ಲ. ಈ ತರ ಮಲತಾಯಿ ಧೋರಣೆ ಮಾಡ್ಕೊಂಡು ನಮ್ಮ 2 ಗ್ರಾಮಗಳಿಗೆ ಸುತ್ತ 10 ಹಳ್ಳಿ 50 ಹಳ್ಳಿ ಗ್ರಾಮಸ್ಥರಿಗೆ ತೊಂದರೆ ಆಗ್ತಿರೋದು. ಇದು ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ದಾರೆ ಅಧಿಕಾರಿಗಳು, ಶಾಸಕರು, ಪ್ರತಿಯೊಬ್ರು ಇದರಲ್ಲಿ. ಅಧಿಕಾರಿಗಳಿಗೆ ಏನ್ ಹೇಳ್ತಾರೆ? ಅಧಿಕಾರಿಗಳು ಇವರೇ ಯಾರು ಬಂದಿಲ್ಲ ಅಂದ್ರೆ ಅಧಿಕಾರಿಗಳೆಲ್ಲಿ ಬರ್ತಾರೆ ಮೇಡಮ್? ಅಲ್ವಾ? ಈಗ ಶಾಸಕರಾದವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಅಧಿಕಾರಿಗಳಿಗೆ ಎಲ್ಲಿರುತ್ತೆ? ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ತಾ ಇದೀವಿ, ಅವ್ರಿಗೂ ಫೋನ್ ಮಾಡ್ತಾ ಇದೀವಿ. ಏನ್ ಸಮಸ್ಯೆ, ಇದು ಹೀಗೆ ಇರಬೇಕಾ, ಇನ್ನೆಷ್ಟು ವರ್ಷ ಹೀಗಿರ್ಬೇಕು, ಎಲ್ಲ ಪ್ರಶ್ನೆಯನ್ನ ನಾವು ಕೂಡ ಮಾಡ್ತೀವಿ. ಥ್ಯಾಂಕ್ ಯು ಶ್ರೀಧರ್ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಇಲ್ಲಿ ಸಮಸ್ಯೆ ಇರೋದು ಇಚ್ಛಾಶಕ್ತಿ ಕೊರತೆ ಅಷ್ಟೇ. ಮಾಡಬೇಕು ಅನ್ನೋದು ಇದ್ರೆ ಮಾಡ್ತಿದ್ರು, ಆದರೆ ಇವರಿಗೆ ನಾವು ಯಾಕೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದೆ ಅಂತ. ನೋಡಿ, ನೀವು ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪ್ರತಿ ದಿನವೂ ಇದೇ ಥರ ಆದರೆ ಹೆಂಗೆ ಅನ್ನೋದು ಪ್ರಶ್ನೆ. ಹಾಸನಕ್ಕೆ ಬರಬೇಕು ಅಂತಂದರೆ ಈ ಮಾರ್ಗವಾಗಿ, ಈ ತೆಪ್ಪದಲ್ಲಿ ಏನು ಬರ್ತಾ ಇದ್ದಾರೋ ಈ ಮಾರ್ಗದಲ್ಲಿ ಬರೋದಾದರೆ ಖಾಲಿ 10ರಿಂದ 11 ಕಿಲೋಮೀಟ್ರ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ವೆಹಿಕಲ್ಸಲ್ಲಿ ಬರ್ತೀವಿ, ಇದರಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ 20ರಿಂದ 25 ಕಿಲೋಮೀಟ್ರ್ ಆಗುತ್ತೆ. ಸೊ ನಮಗೆ ದೇವಸ್ಥಾನಕ್ಕೆ ಅಂತ ಮಾತ್ರ ಅಲ್ಲ, ಸುತ್ತಮುತ್ತಲು ಅನೇಕ ಗ್ರಾಮಗಳಿದೆ. ಅವರು ಹಾಸ್ಪಿಟಲ್ಸ್ಗೆ ಹೋಗೋದಿರುತ್ತೆ, ಮಕ್ಕಳು ಎಜುಕೇಷನಿಗೆ ಹಾಸನಕ್ಕೆ ಬರೋದಕ್ಕಿರುತ್ತೆ. ಸೊ ಟ್ರಾವೆಲ್ ಮಾಡೋದು ಕಮ್ಮಿ ಆಗತ್ತೆ. ಸೊ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಕೇಳ್ತಾ ಇದ್ದಾರೆ. ನಾವು ಕೂಡ ಶಾಸಕರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ, ಕರೆ ಮಾಡ್ತಾ ಇದ್ದೀವಿ, ಆದರೆ ಫೋನ್ ಸಿಗ್ತಾ ಇಲ್ಲ. ಸೊ ಸ್ವಲ್ಪ ಗಮನ ಹರಿಸಿ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಲ್ಲಿ ಅವರಿಗೆ. ಯಾಕಂದರೆ ನಿಮ್ಮನ್ನು ಆಯ್ಕೆ ಮಾಡಿರುವಂಥ ಜನ, ಅಭಿವೃದ್ಧಿ ಆಯಿತು ಅಂತಲೇ ನಿಮ್ಮ ಕ್ಷೇತ್ರನೇ ಅಭಿವೃದ್ಧಿ ಆಗತ್ತೆ. ನಿಮ್ಮದೇ ಕ್ಷೇತ್ರದಲ್ಲಿರುವಂಥ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಒಂದು ಮಹತ್ವ ಉಳ್ಳಂಥ ದೇವಸ್ಥಾನ. ಸೊ ಹೀಗಿರಬೇಕಾದ್ರೆ ಯಾಕೆ ಅಭಿವೃದ್ಧಿ ಮಾಡಬಾರ್ದು? ಅವ್ರಿಗೆ ಸೇರಿದ್ದು ಇವ್ರಿಗೆ ಸೇರಿದ್ದು ಸೆಕೆಂಡ್ರಿ, ಯಾರೇ ಮಾಡಿದ್ರು ಅದು ಅಭಿವೃದ್ಧಿ